ಚೌಡಪ್ಪ ಮಂಟಪ್ಪಣ್ಣ ಹಿಂದಿನ ಕಾಲದಾಗ ನಮ್ ತಾತ ಮುತ್ತಾತರ ಕಾಲದಾಗ ರೇಡಿಯೋದಲ್ಲಿ ಬರ್ತಿತ್ತು ಹಾಡು. ಹೌದಪ್ಪ, ಹಿಂದಿನ ಕಾಲದಾಗ ರೈತರಿಗಂತ ಈ ರೇಡಿಯೋದಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾ ಇದ್ರು. ಆ ಕಾರ್ಯಕ್ರಮದಲ್ಲಿ ರೈತರಿಗಿರೋ ಅನುಮಾನನ ಕೇಳ್ತಾ ಇದ್ರು ಪ್ರಶ್ನೆ ರೂಪದಲ್ಲಿ. ಆ ಕಾರ್ಯಕ್ರಮ ನಡೆಸ್ತಿದ್ದವ್ರು ರೇಡಿಯೋದಲ್ಲೇನೆ ನಮ್ ರೈತರಿಗೆ ಯಾವ ಮಳೆಗೆ ಯಾವ ಬೀಜ ಬಿತ್ತನೆ ಮಾಡ್ಬೇಕು, ಯಾವ ಕಾಲದಾಗ ನಾವು ಗೊಬ್ಬರ ಹಾಕ್ಬೇಕು, ಏನೇನ್ ಮಾಡ್ಬೇಕಂತ ಎಲ್ಲ ಸಲಹೆ ಸೂಚನೆ ಕೊಡ್ತಾ ಇದ್ರು. ಅದೇ ಅಂತೀನಿ ನಾನು. ನಮ್ ರೈತರಿಗೆ ಊರ್ ಮೊದ್ಲು ಹೊಲ ಅಂತ ಇತ್ತು. ಅಷ್ಟೇ ಅಲ್ಲಕ್ಕ, ಅಡವಿ ಕೂಡ ಇದೆ. ಹೌದು ತಮ್ಮ, ಅಡವಿ ಹೊಲಕ್ಕೆ ಹೋಗಿ ಒಮ್ಮೆ ಬಿತ್ತನೆ ಮಾಡಿ ಬಂದ್ರೆ ಮತ್ತೆ ಫಸಲನ್ನ ಕೊಯ್ಕೊಂಬರಕ್ಕೆ ಹೋಗ್ಬೇಕಿತ್ತು. ಇಂತ ನಗು ಮುಖದ ಖುಷಿಯಿಂದ ಸಡಗರದಿಂದ ಇರ್ತಕ್ಕಂಥ ನಮ್ ರೈತರನ್ನ ನಾವೆಲ್ಲ ಹೋಗಿ ಒಂದ್ಸಲ ನೋಡ್ಕೊಂಡ್ ಬರೋಣವಾ? ನೀನೇನ್ ಬರೇ ನೋಡ್ಕೊಂಡ್ ಬರೋಣ ಅಂತ ಹೇಳ್ತೀಯಾ? ನೋಡ್ಕೊಂಡ್ ಬರೋದಲ್ಲ, ಅವ್ರ ಜೊತೆಗೆ ಕುಂತು ಊಟ ಮಾಡ್ಕೊಂಡೇ ಬರೋಣ. ಬನ್ನಿ. ನೋಡಲ್ಲಿ ಹಿಡಿದ ಹೊಲಗಳು ಆಡುತ್ತ ಉಳುವಾಯೋಗಿಯ ನೋಡಲ್ಲಿ ಫಲವನ್ನು ಬಯಸಿದ ಸೇವೆಯ ಪೂಜೆಯು ಕರ್ಮವೇನ ಪರ ಸಾಧನವು ಕಷ್ಟಗಳನ್ನದು ದುಡಿದನೆ ಸಾಧು ಸೃಷ್ಟಿ ನಿಯಮಗಳವನೇ ಹೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಉಳುವಾಯೋಗಿಯ ನೋಡಲ್ಲಿ ಬೆಳಿ ನೋಡಿದ್ರೆ ಇವತ್ತು ಹಸಿ ಹೊಟ್ಟಿ ತುಂಬಂಗೈತಿ. ಓ ರಾಮಣ್ಣ ಬಾರಪ್ಪ ಬಾ. ಹೌದ್ ನೋಡ್ ರಾಮಣ್ಣ, ಈ ಭೂಮಿ ತಾಯಿ ನಂಬಿದ್ರ ಯಾರಿಗೂ ಮೋಸ ಮಾಡಲ್ಲ. ನಂದು ಹೊಲದಾಗ ನೀರ್ ಹಸದೈತಿ, ನಾನು ಹೋಗಿ ಬರ್ತೀನಿ. ಆಯ್ತಪ್ಪ ರಾಮಣ್ಣ, ಹುಷಾರ. ಹಲೋ ಹಲೋ, ಯಾರು? ಅದೇ ನಾವು ಬೆಂಗಳೂರಿಂದ ಶಂಕರ್ ಪಾಟೀಲ್ ಅಂತ ಮಾತಾಡ್ತಿರೋದು. ಶಂಕರ್ ಪಾಟೀಲ? ಹಾ ಹಾ ಹೌದು. ಯಾರು ಶಂಕರ್ ಪಾಟೀಲ್? ನಿಮ್ಮ ಸ್ನೇಹಿತರು ಮಾಂತಪ್ಪ ಅವರು ಈ ನಂಬರ್ ಕೊಟ್ರು. ಓ ಮಾಂತಪ್ಪಣ್ಣ. ಹಾ ಹೌದು ಹೌದು. ಹೇಳ್ರಿ. ಹೌದ್ರಿ, ನಮ್ಮಿಂದ ಏನೋ ಬೇಕಾಯ್ತ್ರಿ ನಿಮ್ಗೆ? ಅದೇನೋ ನಿಮ್ದು 20 ಎಕರೆ ಹೊಲ ಇದೆ ಅಂತ ಹೇಳ್ತಾ ಇದ್ರು. ಹೌದ್ರಿ ಸರ. ಈ ವರ್ಷ ನಮ್ ಹೊಲ ಏನು ನೋಡಿದ್ರಿ ನೀನ 20 ಎಕರೆ ಹೊಲ ಹಚ್ಚ ಹಸಿರು ತುಂಬಿದಂಗ ಆಗೈತ್ರಿ. ಅದೇನೋ ಸರಿಯಾಗಿ ಕೇಳಿಸ್ತಿಲ್ಲ ರೀ.
ಸರ ಹಂಗಂದ್ರ ಇಂಥ ವಿಚಾರನ ಹಂಗೆಲ್ಲ ಫೋನ್ ಮಾತಾಡ್ಬಾರ್ದ ಸರ. ನೇರವಾಗಿ ಬರ್ರಿ ಸರ, ಇಲ್ಲೇ ಕೂತ್ ಮಾತಾಡ್ಬಿಡಣ ಸಾರ. ಬೆಳೆ ನೋಡ್ಬೇಕ್ರಿ ನೀವು, ಚಲೋ ಆಗೈತ್ರಿ. ಸರಿ ಸರಿ, ಅದೇನೋ ನನಗೆ ಕೇಳಿಸ್ತಿಲ್ಲ ರೀ. ಸರಿ ಬರ್ತೀವಿ. ನಿಮ್ದು ಯಾವ ಊರನ್ರಿ? ನಮ್ದು ಇಲ್ಲ ರೀ, ಕೊಟ್ಟೂರ್ ಪಕ್ಕ ಹೀರೆ ವಡ್ರಾಳ ಅಂತ. ಸರಿ ಬೇಗ ಬೇಗ ರೆಡಿ ಮಾಡಿಕೊಡ್ರಿ ಎಲ್ಲ. ಮೋಸ ಹೋಗಬೇಡ ರೈತನ್ನ, ಹೊಲ ನೋಡಿ ಬೆಳೆ ತನಕ ಬೆಂಗಳೂರಿಂದ ಬರ್ತಾರೆ, ಬೆಂಗಳೂರಿಂದ. ಕೆಲಸ ಮಾಡೋದಂದ್ರೆ ಒಬ್ಬೊಬ್ರು ಬರ್ತಾರಲ್ಲ, ಯಾರು? ಅಯ್ಯೋ ನಿನ್ನ ಪಾಲಿಗೆ ದೇವ್ರು ಬಂದಿಲ್ಲ ನಾನು. ಅಯ್ಯೋ ಮಾತಪ್ಪಲ್ಲ, ನೀವು ನೆನೆಸಿದ ಅಂದಂಗೆ ಇಲ್ಲಿ ಬಂದ್ಬಿಟ್ರಿ. ಜನದವ್ರು ಮಾಡಿದಾಗ ಅನ್ನ ಹಂಗೆ ನೋಡಿ ಅಂದಂಗೆ ಏನು ನೋಡಿ ದಿನ ನಮ್ಮ ತಾತ ಮುತ್ತಜ್ಜರ ಕಾಲದಾಗಿಂದ ಕೊಟ್ಟಿರ್ತಕ್ಕಂಥ ಹೊಲ ಇದು. ಇಂಥ ಹೊಲನ ಮಾರಿ ನಾವೇನು ಮಣ್ಣು ತಿನ್ಬೇಕಾ? ನೋಡು ಮಾತಪ್ಪಣ್ಣ, ಈಗ ಗುಡು ಕಂಚನ ಗುಡು ಕಂಚನ ಗುಡು ಕಂಚನ ಗುಡು ಕಂಚನ ಯೋಗಿಯ ಅದು ಆತಪ್ಪ ಸುಂದರಿಯಪ್ಪ. ನನಗೆ ಎಷ್ಟು ಸಂತೋಷ ಆಗತ್ತೆ ಗೊತ್ತಾ? ರೈತರು ಈ ಮಗು ನೋಡಿ ನನಗೆ ಬಹಳ ದಿನ ಆಗಿದೆ. ನನ್ನ ಆಸೆ ಏನಪ್ಪ ಅಂದ್ರೆ ರೈತರು ಯಾವಾಗಲೂ ನಗು ನಗತ ಇರಬೇಕು ಅನ್ನೋದೇ ನನ್ನ ಉದ್ದೇಶ. ಎಷ್ಟು ಚಂದ ಕಲ್ತಿರೋ ಮುಂದೆ ನಿಮ್ಮ ಬಾಯಾಗ ಹಣ್ಣುಗಳು ನೋಡಿದ್ರೆ ದಾಳಂಬ್ರಿ ಬೀಜಿನಂತೆ. ಒಂದ್ ಸಿದ್ಧಾರ್ಥ ಸೇಮ್ ಹಂಗ ಹೊಲ ಮಾಡ್ತೀರಾ? ಸಾಕಿ ಬೆಳೆಸಿದ್ದಲ್ಲ ನೀವು ಮಾಡ್ತಾಯಿ ಈ ಪ್ರಪಂಚದಾಗ ಒಂದೇ ಒಂದು ಸ್ವಾರ್ಥ ಇಲ್ದಂಗೆ ನಿಸ್ವಾರ್ಥ ಭಾವನೆಯಿಂದ ನಮಗೆ ಪ್ರೀತಿ ತುಂಬಿ ಕೊಡೋದು ಎರಡೇ ಎರಡು. ಒಂದು ನಮ್ಮ ಅಡತಾಯಿ, ಇನ್ನೊಬ್ಳು ಭೂಮಿ ತಾಯಿ ಮಾರ ಕೊಟ್ಟಿದಿರಲ್ಲ, ನೀವೆಲ್ಲ ಮನುಷ್ಯರು. ರೈತ ದೇಶದ ಬೆನ್ನೆಲುಬು. ರೈತ ಇಡೀ ದೇಶಕ್ಕೆ ಅನ್ನ ಹಾಕೋನು ಅಂತ ಹೇಳೋ ನಿಮ್ಮಂತ ರೈತರು ಕೇವಲ 4 ಕಾಸಿಗೆ ಆಸೆ ಪಟ್ಟು ಅಜ್ಜ ಮುತ್ತಜ್ಜ ಅಪ್ಪ ಮಕ್ಕಳು ಬೆಳೆಸ್ಕೊಂಡ್ ಬಂದಿರೋ ಈ ಭೂಮಿ ಮಾರಿ ಹೊಟ್ಟೆಗೆ ನಾಳೆ ಮಾಡ್ತಿದ್ದೀರಾ? ಒಂದು ಹಣ್ಣು ಸಿಗಲ್ಲ ನಿಮಗೆ ಹೊಟ್ಟೆ ತಿನ್ನಕ್ಕೆ. ಈ ಮಹಾನುಭಾವ ಅದರಲ್ಲ, ಇವ್ರೇ ನಿಮ್ಮನ್ನು ಉದ್ಧಾರ ಮಾಡಕ್ ಬಂದಾರ ಅನ್ಕೊಂಡ್ರಾ? ಹಾಗಾಗಿರೋ ಕಪ್ಪು ಹಣನ ನಮ್ಮ ಅವ್ನು ನಾಟಕ ಆಡ್ತಾನ, ಈಗ ಒಂದು ನಾಟಕ ಆಡ್ತಾನೆ. ಅಂತ ಎಷ್ಟೋ ನೀಚರು ಇವತ್ತು ರೈತರು ಹೊಟ್ಟೆ ಮೇಲೆ ಬಂಡೆ ಹಾಕ್ತಿದ್ದಾರೆ. ಇನ್ನು ನೀವೆಲ್ಲ ಮೌನ ಹಾಕಿದ್ರೆ ನಮ್ಮಂತ ರೈತರ ಬದುಕನ್ನೇ ಸರ್ವನಾಶ ಮಾಡ್ತಿದ್ದಾರೆ. ಇನ್ನು ಕಾಲ ಮಿಂಚಿಲ್ಲ.
ಕಮಿಷನ್ ಮಾಡಿದ್ಬಿಟ್ಟಾನ. ನೀನು ಹೇಳ್ದಂಗೆಲ್ಲ ನಾನು ಕೇಳಿದೆ. ಕೊಡಪ್ಪ. ಕೇಳಿ ಎಷ್ಟೋ ರೈತಗಳ ಮನೆಗಳನ್ನ ನನ್ನ ಕೈಯಾರೆ ಎಷ್ಟೋ ರೈತಗಳನ್ನ ಹೊಟ್ಟಿ ಮೇಲೆ ಬಂಡಿ ಹಿಡಿದು ನನಗೆ ಉತ್ಕರ್ಷ ಇದೆ. ನಿನ್ನ ಮಾತು ಕೇಳಿ ನಾನು ನಾವೆಲ್ಲರೂ ಸೇರಿ ನಿನ್ನ ಕಲಾ ಕುಂತ್ಕಲ್ಲಾಗ್ತೀವಿ ಮಗನ. ಹಣದ ಆಸೆಯಿಂದ ಮಾಡಬಾರ್ದ ಕೆಲಸಗಳನ್ನ ಎಷ್ಟೋ ರೈತರು ಹಣದ ಆಸೆಯಿಂದ ತಮ್ಮ ತಮ್ಮ ಹೊಲಗಳನ್ನ ಮಾರ್ಕೊಂಡ್ಬಿಡ್ತಾರೆ. ಉಳಿದಿರೋದು ಸ್ವಲ್ಪೇ ಮಾತ್ರ. ಈ ಮುಂದಿನ